ಸಮಾಜಕ್ಕೆ ಜೀವ ಕೊಡುವಂತಹ ಶಕ್ತಿ ಇರುವಂತದ್ದು ಮಹಿಳೆಯರಿಗೆ. ಹಾಗೇನೆ ಬಡವರು ಮಹಿಳೆಯರು ಆರ್ಥಿಕ ಶಕ್ತಿ ತುಂಬಿದಾಗ ದೇಶ ರಾಜ್ಯವು ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಾಧ್ಯ ಎನ್ನುವ ಕಾರಣಕ್ಕೆ ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತದೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಪುತ್ತೂರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ, ಸ್ತ್ರೀ ಶಕ್ತಿ ಬ್ಯಾಂಕ್ ಸೊಸೈಟಿ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘದ ಆಯೋಗದಲ್ಲಿ ರವಿವಾರ ಪುರಭವನದಲ್ಲಿ ಆಯೋಜಿಸಲಾದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜಕಾರಣಿಗಳು ಭಾಷಣ ಮಾಡಬಹುದು, ಆದರೆ ಸರ್ಕಾರದ ಯಾವುದೇ ಯೋಜನೆಗಳನ್ನ ಸಮಾಜದ ತಳಮಟ್ಟಕ್ಕೆ ತಲುಪಿಸುವಂತದ್ದು ಅಂಗನವಾಡಿ ಕಾರ್ಯಕರ್ತರು. ಆಶಾ ಕಾರ್ಯಕರ್ತೆಯರು ವಿದ್ಯಾಭ್ಯಾಸ ಮಾಹಿತಿ ಕೊರತೆಯಿಂದ ಯೋಜನೆಗಳಿಂದ ಹಲವರು ವಂಚಿತರಾಗಿದ್ದಾರೆ. ಪ್ರತಿಯೊಬ್ಬರು ಅವರ ಹಕ್ಕುಗಳನ್ನ ಪಡೆಯಲು ಅರ್ಹರು. ಮನೆ ನಿವೇಶನ, ವಿದ್ಯುತ್, ನೀರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರಿಗೆ ಮಾಹಿತಿ ನೀಡಿ ಶಾಸಕರ ಕಚೇರಿಯನ್ನ ಸಂಪರ್ಕಿಸುವಂತೆ ಮಾಡಬೇಕು. ಪಕ್ಷಭೇದ ಇಲ್ಲದೆ ಅವರಿಗೆ ನೆರವಾಗಲು ಬದ್ಧರಿದ್ದೇವೆ ಎಂದರು. ನನಗೆ ಶಾಸಕ ಸ್ಥಾನ ಕಟ್ಟಿಟ್ಟ ಬುತ್ತಿಯಲ್ಲ, ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಅವಕಾಶ ಸಿಗಬಹುದು. ಅಧಿಕಾರ ಇಲ್ಲದಿದ್ದ ಸಂದರ್ಭದಲ್ಲಿ ವ್ಯಾಪಾರದ ಮೂಲಕ ವರ್ಷಕ್ಕೆ 7 ರಿಂದ 8 ಕೋಟಿ ಆದಾಯ ಮಾಡ್ತಾ ಇದ್ದೆ. ಈಗ ಶುಗರ್, ಬಿಪಿಯೂ ಇದೆ. ಆದ್ರೆ ಜನರ ಸೇವೆ ಮಾಡ್ತಾ ಇರುವ ಸಂತೋಷವಂತೂ ಇದೆ ಎಂದು ಅಶೋಕ್ ರೈ ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪಿರ್ನೆ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆ ಪುತ್ತೂರು ಕ್ಷೇತ್ರದ 72,000 ಮನೆಗಳಿಗೆ ತಲುಪಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ 38,397 ಮಂದಿ ಫಲಾನುಭವಿಗಳು ಶಕ್ತಿ ಯೋಜನೆಯಲ್ಲಿ 4.50 ಕೋಟಿಯ ಉಚಿತ ಪ್ರಯಾಣವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರನ್ನ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ನ್ಯಾಯವಾದಿ ರಾಜೇಶ್ವರಿ, ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹರೀಶ್, ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಜಿಲ್ಲಾಧ್ಯಕ್ಷೆ ಶಕುಂತಳಾ, ತಾಲೂಕು ಅಧ್ಯಕ್ಷೆ ಕಮಲಾ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ನಾಡಗೀತೆ ಕೂಡ ಮಹಿಳೆಯರೇ ಆಗಿದ್ದಾರೆ. ಇದು ಕೂಡ ಮಾತೆ ಕೂಡ ಮಹಿಳೆ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ತಮಗೆ ವೇದಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕ್ ಪಂಚಾಯತ್ ಪುತ್ತೂರು, ಪಂಚ ಗ್ಯಾರಂಟಿ ಸಹಾಯಕಿಯರ ಸಂಘ ಹರೀಶ್ ಪುತ್ತೂರು ಮಹಿಳೆಯರ ಏನು ಸೌಲಭ್ಯಗಳಿದೆ ಅದರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ವಿಶ್ವ ಮಹಿಳಾ ದಿನಾಚರಣೆಯನ್ನು ಪುತ್ತೂರಲ್ಲಿ ಒಂದು ಮಾದರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಇಲಾಖೆಯವರು ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಸರ್ಕಾರ ಈ ವರ್ಷ ಗ್ಯಾರಂಟಿ ಕಮಿಟಿಗಳ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಶೇರ್ ಮಾಡಬೇಕು ಮಹಿಳೆಯರೊಟ್ಟಿಗೆ ಅಂತೇಳಿ ಇವತ್ತು ಒಂದು ಆದೇಶವನ್ನು ಮಾಡಿದ್ದಾರೆ. ಇವತ್ತು ನಾವು ಭಾಳ ಖುಷಿಯಿಂದ ಹೇಳ್ಬೋದು, ಇವತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳಿದರು, ಒಂದು ಮಗುವಿನ ಜನನದಿಂದ ಆ ಮಗುವಿನ ಕೊನೆಯವರೆಗೆ ಎಲ್ಲ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ಮಾಡುತ್ತದೆ ಅಂತೇಳಿ. ಆ ಮಗು ಗರ್ಭಾವಸ್ಥೆಯಲ್ಲಿರುವಾಗ ಅಲ್ಲಿಂದ ನಮ್ಮ ಅಂಗನವಾಡಿಯಲ್ಲಿ ಸೇವೆಗಳು ಸ್ಟಾರ್ಟ್ ಆದರೆ ಕೊನೆಯ ಹಂತದಲ್ಲಿವರೆಗೆ ಸೇವೆಯನ್ನು ಕೊಡ್ತೇವೆ ಅಂತೇಳಿ. ನಮ್ಮಾಗಿ ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂಟ್ವಾಳದ ಒಂದು ಕಂಬಳದ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮಹಿಳೆಯರ ವಿಶ್ವ ಮಹಿಳಾ ದಿನಾಚರಣೆಯ ಈ ಒಂದು ಮಹಿಳೆಯರ ಮಹತ್ವದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಮಹಿಳಾ ಪರವಾಗಿರುವಂಥ ಯೋಜನೆಗಳು, ನಾವು ಸ್ವಲ್ಪ 10-20 ವರ್ಷ ಹಿಂದೆ ಹೋದರೆ ಮನೆಯ ಯಜಮಾನ ಒಬ್ಬ ಪುರುಷ ಆಗಿದ್ದ, ಭೂಮಿ ಅವನ ಹೆಸರಿಗಿತ್ತು. ಒಂದು ಕೆಲವು ಜಾತಿ ಕುಟುಂಬದಲ್ಲಿ ಮಾತ್ರ ಮಹಿಳೆ ಹೆಸರಲ್ಲಿ ಆಸ್ತಿ ಹಕ್ಕಿತ್ತು. ಇವತ್ತು ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಆ ಮನೆಯ ಯೋಜನೆಯ ಮನೆಯ ಹಕ್ಕನ್ನು ಕೂಡ ಇವತ್ತು ಮನೆ ಕೊಡುವುದಿದ್ದರೆ ಅದನ್ನು ಮಹಿಳೆಗೆ ಕೊಡುವುದು, ಮಹಿಳೆಗಿಂದ ಆ ಮನೆಯ ಹಕ್ಕನ್ನು ಮಹಿಳೆಗೆ ಕೊಡೋದ್ರ ಮೂಲಕ ಯಜಮಾನತೆಯನ್ನು ಮಾಡಿದರು. ಆ ಕುಟುಂಬದಲ್ಲಿ ಒಂದು ಪಡಿತರ ಚೀಟಿ ಇದ್ದರೆ ಅದು ಪುರುಷನ ಹೆಸರಿಗೆ ಇತ್ತು. ಇವತ್ತು ನಾವೊಂದು ಪಡಿತರ ಚೀಟಿ ಮಾಡಬೇಕಾದ್ರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಹೋದರೆ ಯಾರೂ ಕೂಡ ಅದಕ್ಕೆ ಆಕ್ಷೇಪ ಮಾಡಲಿಕ್ಕಿಲ್ಲ. ಆಟೋಮೆಟಿಕ್ ಅದು ಮಹಿಳೆ ಹೆಸರಿಗೆ ಆ ಕಾರ್ಡು, ರೇಷನ್ ಕಾರ್ಡು ಹೋಗ್ತದೆ. ಅಲ್ಲಿ ಆ ಪಡಿತರ ವ್ಯವಸ್ಥೆಯ ಹಕ್ಕನ್ನು ಕೂಡ ನಮ್ಮ ಮಹಿಳೆಗೆ ಕೊಟ್ಟರು. ಇದು ಭಾಳ ಮಹಿಳಾ ಸಬಲೀಕರಣಕ್ಕೆ ಅಥವಾ ಮಹಿಳೆಯ ಬದುಕಿಗೆ
ಮಹಿಳೆ ಮುಂದೆ ಬರಲಿಕ್ಕೆ ಮೂಲ ಕಾರಣ ಒಂದು ಮನೆ ವಾಸ ಮಾಡುವಂಥ ಮನೆಯ ಹಕ್ಕು. ಆ ಮನೆ ಕಟ್ಟುವಾಗ, ಹೊಸ ಮನೆ ಕಟ್ಟುವಾಗ ಆ ಮನೆಯ ಹಕ್ಕನ್ನು ಸರ್ಕಾರದಿಂದ ಕೊಡುವುದಿದ್ರೆ ಅದನ್ನು ಮಹಿಳೆಗೆ ಕೊಡ್ತಾರೆ. ಒಂದು ಪಡಿತರ, ಆ ಬದುಕಲಿಗೆ ನಾವು ಏನು ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ, ಅದರ ಮೂಲ ಹಕ್ಕನ್ನು, ಪಡಿತರ ಚೀಟಿಯನ್ನು ಮಹಿಳೆಗೆ ಕೊಡುವಂಥ ಕೆಲಸ ಆಗಿದೆ. ಇಲ್ಲಿ ಯಾವ ವ್ಯಕ್ತಿ ಕೂಡ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕಾನೂನನ್ನು ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ. ಇವತ್ತು ಕಳೆದ ಒಂದು 3 ವರ್ಷದಿಂದ ನಾವು ಇವತ್ತು ಮಹಿಳೆಯರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಅದು 2000 ಕೊಡುವಂಥ ಗೃಹಲಕ್ಷ್ಮಿ ಕಾರ್ಯಕ್ರಮ. ನಾವು ಇವತ್ತು ನಮ್ಮ ಪುತ್ತೂರಿನಲ್ಲಿ ಹೇಳುವುದಿದ್ರೆ, ಸುಮಾರು ಪುತ್ತೂರು ಕ್ಷೇತ್ರದಲ್ಲಿ 46,322 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹೋಗ್ತದೆ. ಸುಮಾರು 280 ಕೋಟಿ ರೂಪಾಯಿಗಳನ್ನು ಒಂದು ಯೋಜನೆಯಲ್ಲಿ ತಗೊಂಡಿದ್ದೀವಿ ನಾವು. ಗೃಹಲಕ್ಷ್ಮಿ ಯೋಜನೆ ಪುತ್ತೂರು ತಾಲೂಕಲ್ಲಿ ಸುಮಾರು 35,750 ಸೇರಿದರೆ, ಬಂಟ್ವಾಳದ ಸುಮಾರು 10,508. ಈ ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ 46,322 ಜನ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ನಾವಿವತ್ತು ಭಾಳ ಹೇಳಬೇಕಾಗ್ತದೆ. ಒಂದು ಕುಟುಂಬಕ್ಕೆ 26 ಕಂತಲ್ಲಿ 52,000 ಬಂತು. 46,000 ಕುಟುಂಬಗಳನ್ನು ಲೆಕ್ಕ ಹಾಕಿದರೆ ನಾವು ಯಾವ ಹಂತಕ್ಕೆ ಮುಟ್ಟಿದ್ದೇವೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಮಹಿಳೆಯರಿಗೆ ಸರ್ಕಾರ ಏನು ಕೊಟ್ಟಿದೆ ಅಂತೆ. ಅದರ ನಂತರ ಭಾಳಷ್ಟು ಮಹಿಳೆಯರು ಕಷ್ಟಪಡ್ತಿರುವಂಥ ಒಂದು ಕಾರ್ಯಕ್ರಮ. ಒಂದು ಸ್ವಲ್ಪ ಲೈಟು ಹೆಚ್ಚು ಉರಿದರೆ, ಫ್ಯಾನ್ ಏನಾದರೂ ಗಾಳಿಯಲ್ಲಿ ನಮ್ಮ ಸಹೋದರಿ ಆನ್ ಆಗಿಟ್ಟರೆ ಅದನ್ನು ಆಫ್ ಮಾಡುವಂಥದ್ದು ಕಣ್ಣು ಕಾಣೋದಿಲ್ವ ಅಂತ ನಾವೆಲ್ಲ ಕೇಳಿದವರು ಮನೆಯಲ್ಲಿ. ನಿಲ್ಲಿಸು, ಸ್ಟಾಪ್ ಮಾಡು, ಸ್ವಿಚ್ ತೆಗಿ ಅಂತೇಳಿ. ಇವತ್ತು ಕರ್ನಾಟಕ ಸರ್ಕಾರದ ಗೃಹಜ್ಯೋತಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. 33% ಮಾತ್ರ 100ರಲ್ಲಿ ಬರಬೇಕಂತೇನಿಲ್ಲ. ಅವರ ಒಂದು ಸಾಮರ್ಥ್ಯದಲ್ಲಿ 50-70% ಅವರು ರ್ಯಾಂಕಿಂಗ್ ತಗೊಂಡ್ರೆ, ಮತ್ತು ರಿಸರ್ವೇಷನಲ್ಲಿ 30% ಹೇಗೂ ಇರುತ್ತೆ. ರ್ಯಾಂಕಿಂಗ್ ತಗೊಂಡ್ರೆ ಎಲ್ಲ ಹುದ್ದೆಗಳನ್ನು ಪಡಲಿಕ್ಕೂ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಅವಕಾಶವನ್ನು ತಾವು ಬಳಸಿಕೊಂಡ್ರೆ, ಅವಕಾಶ ಇಲ್ಲ ಅಂತ ನಾವು ಮನೆಯಲ್ಲಿ ಕೂತ್ರೆ ಜೀವನ ಪರ್ಯಂತ ತಾವು ಮನೆಯಲ್ಲೇ ಇರಬೇಕಾಗತ್ತೆ. ನಾನೊಂದು ಉದಾಹರಣೆ ನೆನಪಿಸ್ಕೊಳ್ಬೇಕು. ನಾನು ಕಳೆದ 2 ತಿಂಗಳ ಹಿಂದೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ನಾನು ಮತ್ತು ನಮ್ಮ NRLM ಗ್ರೂಪಿನವರು. ಒಂದು ಮಹಿಳೆ ಮನಸ್ಸು ಮಾಡಿದರೆ, ಈಗ ಶ್ರೀಶಕ್ತಿ ಸಂಘ ಇದೆ, ಎಲ್ಲ ಇದೆ, NRLM ನಮ್ಮ ಇದೆ, ಗ್ರೂಪ್ ಇದೆ, ಎಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟದ್ದು. ಅವರೊಂದು 2 ಲಕ್ಷ ಹಣ ಬಂಡವಾಳವನ್ನು ಪಡೆದುಕೊಂಡು ಒಂದು ಹೆಣ್ಣು ಮಹಿಳೆ ಕೇವಲ 1 ಎಕರೆಯಲ್ಲಿ, ತಾವೆಲ್ಲ ಊಹೆ ಮಾಡಲಿಕ್ಕಿಲ್ಲ ಅಷ್ಟು, ನಾನು ಸಹ ಅದನ್ನು ನಂಬಿರಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಆ ಒಂದು ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ 1 ಎಕರೆ ಜಾಗದಲ್ಲಿ ಆ ಮಹಿಳೆ ಬರೋಬ್ಬರಿ 1.5 ಕೋಟಿ ಅವರು ಅರ್ನ್ ಮಾಡ್ತಾ ಇದ್ದಾರೆ. ಒಂದು 4-5 ಜನರ ಮಹಿಳೆಯರನ್ನು ಇಟ್ಕೊಂಡು 2 ಲಕ್ಷ ಬಂಡವಾಳ ಹಾಕ್ಕೊಂಡು ತಮ್ಮ ಸ್ವಂತ ಜಮೀನಲ್ಲಿ 1 ಎಕರೆ, ನಾವು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ನಾವು ನೋಡಿದ್ದೇವೆ 25 ಎಕರೆ 100 ಎಕರೆ ಇದ್ದವರು ಸಹ ಅವರು ಅರ್ನ್ ಮಾಡೋದು, ಉಳಿತಾಯ ಮಾಡೋದು ಬಹಳ ಕಷ್ಟ. ಎಲ್ಲರೂ ಸೊಸೈಟಿಯಲ್ಲಿ ಲೋನಲ್ಲೇ ಇರ್ತಾರೆ. ಆ ಮಹಿಳೆ ನಂಬಿದರೆ ನಾವು ಡೀಟೇಲ್ಸ್ ಆಗಿ ತಾವು ನಾವು ಆ ಮಹಿಳೆಯನ್ನು ಇಲ್ಲಿಗೆ ಪುತ್ತೂರಿಗೆ ಬಂದು ಅದರಲ್ಲಿ ಯಾರು ಆ ಥರ ನಮಗೆ ಸಾಧನೆ ಮಾಡಬೇಕು ಅಂತ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸ್ವಲ್ಪ ಅವರ ಮುಖಾಂತರ ಯಾವ ಥರ ಮಾಡಿದಿರಿ ತಾವು, ಅದನ್ನು ನಾನು ನಂಬಿರಲಿಲ್ಲ. ನಿಜ ಸತ್ಯ. ಅದಕ್ಕೆ 1.5 ಅಂತ ನಾನು ಅಂದಾಜಿಗೆ ಹೇಳಿದ್ದು. ಆ ಥರ ಅವರು ಹೋಗಿರೋದು SSLC ಮಾತ್ರ. ಅವರೇನು ಡಿಗ್ರಿ ಅಥವಾ ಬೇರೆ BE ಏನೂ ಮಾಡಿಲ್ಲ. ಆ ಮಹಿಳೆ ಅಷ್ಟು ಅರ್ನ್ ಮಾಡಬೇಕಾದ್ರೆ ಅದು ನಾನು ನೋಡಲಿಕ್ಕೆ ಸಾಮಾನ್ಯ ಅಂತ ಅನ್ನಿಸ್ತದೆ. ಆದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಜಗತ್ತಿನಲ್ಲಿ ಯಾವುದಿಲ್ಲ. ಆ ನಿಟ್ಟಿನಲ್ಲಿ ಆ ಮಹಿಳೆಯೇ ಒಂದು ಉದಾಹರಣೆ. ಮತ್ತು ನಾನು ಕಣ್ಣಾರೆ ಕಂಡಿರುವಂಥದ್ದನ್ನೇ ತಮಗೆ ಹೇಳ್ತಾ ಇದ್ದೇನೆ. ನಾನು ಹೇಳುವಾಗ ನಿಮಗೆ ಅದು ಸುಮ್ಮನೆ ಅಂತ ಹೇಳ್ಬೋದು. ಅದನ್ನು ನೋಡಿ ಆ ಒಂದು ಸತ್ಯ ಘಟನೆಯನ್ನು ನಾನು ಕಣ್ಣಾರೆ ಕಂಡು ನನಗೆ ಆಶ್ಚರ್ಯ ಆಗಿದೆ. ತಾವು ಪುತ್ತೂರಿಗೆ ಬರಬೇಕಂತ ಅವ್ರಿಗೆ ಹೇಳ್ತೇನೆ. ಖಂಡಿತ ಬರ್ತೇನೆ ಅಂತ ಸಹ ಹೇಳಿದ್ದಾರೆ. ಬಹಳ ವರ್ಷದಿಂದ ಪ್ರಾರಂಭ ಮಾಡಿ ಅವರು ಅರ್ನ್ ಮಾಡಿಲ್ಲ. ಕೇವಲ 3-4 ವರ್ಷದಲ್ಲಿ ಅಂದರೆ ವ್ಯವಸ್ಥಿತವಾಗಿ ಮಾತ್ರ ಅದನ್ನು ಸದುದ್ದೇಶಕ್ಕೆ ಮಾಡಿದ್ದಾರೆ. ನಾವು ಏನಾಗ್ತದೆ ಅಂದರೆ, ನಾವು ರೈತರ ಆತ್ಮಹತ್ಯೆ ಎಲ್ಲ ನೋಡಿರ್ಬೋದು, ಸಾಕಷ್ಟು ಹಿಂದೆ ನಾವು ನೋಡಿದ್ದೇವೆ. ಬೇಕಾದಷ್ಟು ಲೋನ್ ತಗೊಳ್ತೇವೆ.
ಆದರೆ ಯಾವ ಉದ್ದೇಶಕ್ಕೆ ಬ್ಯಾಂಕ್ ಅವರು ಕೊಡ್ತಾರ ಆ ಉದ್ದೇಶಕ್ಕೆ ಬಳಸ್ಕೊಳ್ಳಲ್ಲ. ಮದುವೆ ಮಾಡೋದು ಮತ್ತು ದೊಡ್ಡ ಆಡಂಬರ ಮಾಡೋದು, ಅದಕ್ಕೆ ಖರ್ಚು ಮಾಡಿ ಇಲ್ಲಿ ಅವರು ಏನಕ್ಕೆ ಕೊಟ್ಟಿದ್ದಾರೆ ಆ ಉದ್ದೇಶ ಕೃಷಿ ಮಾಡಲಿಕ್ಕೆ ಬಂಡವಾಳ, ಅದು ಆ ಉದ್ದೇಶದಿಂದ ಅದು ಸಮಸ್ಯೆ ಬಂದಿದೆ ಹೊರತು ನಿಜವಾಗಿ ಯಾವ ಉದ್ದೇಶಕ್ಕೆ ಪಡ್ಕೊಂಡಿದ್ದಾರ ಆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ನಮ್ಮ ಸಂವಿಧಾನದಲ್ಲಿ ಒಂದು 50% ರಿಸರ್ವೇಷನ್ ಸಮಾನತೆ ಕೊಡಬೇಕಂತ ಎಲ್ಲ ಕಡೆ ಇದೆ. ಆದರೆ ಅನುಷ್ಠಾನಗೊಳಿಸೋದು ಸ್ವಲ್ಪ ಕಷ್ಟ ಆಗಿದೆ. ವ್ಯವಸ್ಥೆ ಸಹ ಅದೇ ಥರ ಇದೆ. ಮತ್ತು ಬೇರೆ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿಯೂ ಅಷ್ಟೇ ಮಹಿಳೆಯರು ನಾವು ಬಹಳಷ್ಟು ಅವಕಾಶವನ್ನು ಕೊಡ್ತೇವೆ. ಉದ್ಯೋಗದಲ್ಲಿ ಸಹ ಅಷ್ಟೇ. ಈಗ ಒಬ್ಬ ಮಹಿಳೆಯರು ಯಾವ ಥರ ಸಮಾಜದಲ್ಲಿ ಬದುಕುವುದಂದರೆ ಈಗ ಪಂಚ ಗ್ಯಾರಂಟಿ ಯೋಜನೆಯೇ ಒಂದು ಸಾಕ್ಷಿ. ಬೇರೆ ರಾಜ್ಯಕ್ಕೆ ಹೋಗುವ ನನಗೆ ಅನಿಸ್ತಿದೆ, ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಒಂದು ಸಾಂಗ್ ಕೇಳಿದ್ದೇವೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈಗ ಮಹಿಳೆಯರು ಹೇಳ್ಬೋದು ಹುಟ್ಟಿದರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಯಾಕೆಂದರೆ ಪಂಚ ಗ್ಯಾರಂಟಿ ಯೋಜನೆ ಅಷ್ಟೊಂದು ಯಶಸ್ವಿಯಾಗಿದೆ. ಯಾಕೆಂದರೆ ಸ್ತ್ರೀಶಕ್ತಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಎಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟದ್ದು. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಅವರು ನಮ್ಮ ವ್ಯವಸ್ಥೆಯಲ್ಲೇ ಇದ್ದ ಕಾರಣ, ಯಾಕೆಂದರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಬರೆದು ಎಲ್ಲ ತರಬೇತಿಯಲ್ಲಿ ನಮ್ಮ SID ತರಬೇತುದಾರರಾಗಿ ಯಶಸ್ವಿಯಾಗಿದ್ದಾರೆ. ಯಾಕೆಂದರೆ ಯಾವ ಥರ ಅವರೇನು ನಾನು ಅಧ್ಯಕ್ಷ ಅಂತ ಅವ್ರ ಮೇಲೆ ಕೂತು ಯಾವತ್ತೂ ಒಂದು ಅಧಿಕಾರಿಗಳೊಟ್ಟಿಗೆ ಏನೋ ಒಂದು ಆಡಳಿತ ಮಾಡಿಲ್ಲ. ಅವರು ಎಲ್ಲರನ್ನು ವಿಶ್ವಾಸದಲ್ಲಿ ತೆಕ್ಕೊಂಡು ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ನೇರವಾಗಿ ಅಧಿಕಾರಿಯಲ್ಲಿ ನಿಷ್ಠುರವಾಗಿ ಅವರು ಪದೇ ಪದೇ ಒಂದು ತಿಂಗಳಲ್ಲಿ ಬೇರೆ ಆ ಮಗುವನ್ನು ಆರೈಕೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ದುಡ್ಡಿದೆಯಾ? ಈ ತಾಯಿಗೆ ಒಂದು ಕಡೆಯಿಂದ ವೇದನೆ, ಆ ನೋವು ಆ ತಾಯಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂಥ ಡಿಸೇಬಲ್ಡ್ ಮಕ್ಕಳು ಯಾರಿಗಿದ್ದಾರೆ ಅದರ ನೋವು ಗೊತ್ತಿರೋದು ಆ ತಾಯಿಗೆ ಮಾತ್ರ, ಬೇರೆ ತಂದೆಗೆ ಗೊತ್ತಾಗೋದಿಲ್ಲ ಅಂತ ಹೇಳೋದಿಲ್ಲ. ಅತ್ಯಂತ ಕಷ್ಟಪಡುವಂಥವಳು ಆ ತಾಯಿ. ಒಂದು ಸಮಾಜವನ್ನು ಎದುರಿಸಬೇಕು, ಒಂದು ಅವಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು. ಈ ಮಗುವಿಗೆ ದಿವಸದಿಂದ ದಿವಸ ಹೆಣ್ಣು ಮಗು ದೊಡ್ಡದಾಗಿ ಬೆಳೀತಾ ಇದೆ. ಇದೆಲ್ಲ ಈ ಒತ್ತಡಗಳನ್ನು ನಮಗೆ ಹೇಳಲಿಕ್ಕೆ 2 ನಿಮಿಷದಲ್ಲಿ ಮುಗಿಸ್ಬೋದು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದರೆ, ಆ ಮಗುಗೆ ಇವತ್ತಿನವರೆಗೆ ನಮಗೆ ಎಂಡೋಸಲ್ಫನಲ್ಲಿ ಬರುವಂಥ 4,200 ರೂಪಾಯಿಯನ್ನು ಕೊಡಲಿಕ್ಕೂ ಕೂಡ ನಮಗೆ ಆಗಲಿಲ್ಲ. ಇದು ನಮಗೆ ನೋವಿರುವಂಥದ್ದು. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಮಾಹಿತಿ ಇದೆಯಾ? ಅವ್ರಿಗೆ ಗೊತ್ತಿಲ್ಲ. ಆ ಮಹಿಳೆಗೆ ವಿದ್ಯಾಭ್ಯಾಸ ಅಷ್ಟು ಇದ್ದಾಗೆ ಇಲ್ಲ. ಅವ್ರು ಹೇಳ್ತಾರೆ, ಯಾಕೆಮ್ಮ ನೀನು ಇಷ್ಟುವರೆಗೆ ಮಗುವಿಗೆ 9 ವರ್ಷ ಆಯಿತು, ನೀವು ನೋಡಬೇಕಾ ಮಗುವನ್ನು? ಬಾಯಲ್ಲಿ ಒಂದು ಪೈಪ್ ಹಾಗೇನೇ ಬಿದ್ದುಕೊಂಡಿದೆ, ಬೇರೆ ಏನಿಲ್ಲ, ಉಸಿರು ಮಾತ್ರ. ನಾನು ದೇವರ ಹತ್ರ ಕಳಿಸಿದೆ, ಇಂಥ ಮಕ್ಕಳನ್ನು ತಾಯಿಗೆ ಕಾಣುವುದಿಲ್ಲಲ್ಲ, ಅದನ್ನು ಹಿಡ್ಕೊಂಡು ಏನು ಮಾಡಲಿಕ್ಕೆ ಆಗ್ತದೆ? ಜೀವನ ಪೂರ ಉಸಿರು ಮಾತ್ರ. ನಾನು ಇಷ್ಟರೊಳಗೆ ನೋಡಲಿಲ್ಲ. ಎಷ್ಟೋ ಡಿಸೇಬಲ್ಡ್ ಮಕ್ಕಳು ನಾನು ಬೇರೆ ಬೇರೆ ಕಡೆ ನನಗೆ ಹವ್ಯಾಸ ಇದೆ. ನಾನು ಬೇರೆ ಬೇರೆ ಕಡೆ ಇಂಥ ಏನು ಆಶ್ರಮಗಳಿದೆ, ಅದಕ್ಕೆ ನನ್ನ ಕುಟುಂಬವನ್ನು ಕರ್ಕೊಂಡು ಹೋಗುವಂಥ ನನಗೆ ಒಂದು ಹವ್ಯಾಸ ಇದೆ. ಯಾಕೆ ನನ್ನ ಕುಟುಂಬವನ್ನು ನಾನು ಕರ್ಕೊಂಡು ಹೋಗೋದು ಅಂತಲೂ ಹೇಳ್ತೇನೆ. ಯಾಕಂದರೆ ನಮಗೆ ಅಹಂಕಾರ ಬರಬಾರ್ದು. ನಮಗೆ ಮನುಷ್ಯನಿಗೆ ಯಾವಾಗ ಅಧಿಕಾರ ಮತ್ತು ದುಡ್ಡು ಇದ್ದಾಗ ನಮಗೆ ಅಹಂಕಾರ ಬರ್ತದೆ. ನಮ್ಮಲ್ಲಿ ಅಧಿಕಾರ ಇರುವಾಗ, ಅದು ರಾಜಕೀಯ ಅಧಿಕಾರ ಇರ್ಬೋದು, ಸರ್ಕಾರಿ ಅಧಿಕಾರ ಇರ್ಬೋದು, ಇನ್ನೊಂದು ಅಧಿಕಾರಗಳು ಇರ್ಬೋದು, ಅಲ್ಲ ಕೈಯಲ್ಲಿ ಒಳ್ಳೆ ದುಡ್ಡುಗಳು ಇರ್ಬೋದು, ಆಗ ನಮಗೆ ಕೆಳಗಡೆ ಏನಿದೆ ಅಂತ ಕಾಣೋದಿಲ್ಲ. ಅದಕ್ಕೆ ನಮ್ಮ ಕುಟುಂಬವನ್ನು ನಾವು ಒಂದೊಂದು ಸಲ ಈ ಆಶ್ರಮಗಳಿಗೆಲ್ಲ ಕರ್ಕೊಂಡು ಹೋದರೆ ಈ ಸಮಾಜದಲ್ಲಿ ಕಷ್ಟದಲ್ಲಿ ಹೇಗಿದ್ದವರು ಅಂತ ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಲಿಕ್ಕೆ, ಕಷ್ಟ ಸಾವು ನೋವುಗಳನ್ನು ತಿಳ್ಕೊಳ್ಳಲಿಕ್ಕೆ ಆಗ್ತದೆ. ನೀವು ಆರಾಮದಲ್ಲಿ ಸಿನಿಮಾಕ್ಕೆ ಹೋಗಿಯಂತೆ, ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗಿಯಂತೆ, ನಮ್ಮ ಮನಸ್ಸು ಸಂತೋಷವಾಗಿ ಇರ್ತದೆ. ಅದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಮ್ಮೆ ಹೋಗಿಯಂತೆ, ಒಂದು ದಿವಸ ಹೋಗಿ ತಿಂಗಳಲ್ಲಿ ಭೇಟಿ ಕೊಡಿ, ನಮ್ಮ ಮನಸ್ಸು ಪರಿವರ್ತನೆ, ನೋವಿನ ಕಡೆಗಳಿಗೆ, ಒಬ್ಬರಿಗೆ ಆಶಯದ ಬಗ್ಗೆ, ಇದೆಲ್ಲ ನಮ್ಮ ಮನಸ್ಸಿನ ಪರಿವರ್ತನೆಗಳಾಗ್ತದೆ.
ನಾನು ಈ ಮಗುವಿನ ಹೆಣ್ಣು ಮಗುವಿನ ಬಗ್ಗೆ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಎಷ್ಟು ಯೋಜನೆಗಳಿದೆ, ನಮ್ಮ ಹತ್ರ ಎಷ್ಟು ಯೋಜನೆಗಳಿದೆ, ಕೊಡಲಿಕ್ಕೆ ಆಯ್ತಾ ನಮಗೆ? ನಾವೆಲ್ಲಿ ಮುಟ್ಟಿದ್ದೀವ ತಲೆಮಟ್ಟಕ್ಕೆ? ಮುಟ್ಲೇ ಇಲ್ಲ, ಮುಟ್ಲಿಕ್ಕೆ ಬಾಕಿ ಇದೆ. ರೇಷನ್ ಕಾರ್ಡ್ ಇದೆಯಮ್ಮ ಅಂತ ಕೇಳಿದೆ, ರೇಷನ್ ಕಾರ್ಡ್ ಇಲ್ಲ. ಒಬ್ಬರು ಹೇಳಿದರು ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ರೇಷನ್ ಕಾರ್ಡ್ ಮಲ್ಪೆರ ಆಪುಜಿ, ರೇಷನ್ ಕಾರ್ಡ್ ತಿಕ್ಕುಜಿ ಅಂತ. ಇದು ಪೋತಾರ ಪೋತೆ ಓಡೆ ಪೋತೆ ವಿಯದನೆ ಪೋತೆ ಬರ್ತಾರ ರೇಷನ್ ಕಾರ್ಡ್ ಐತೆ ಆಪುಜಿ ಅಂತೇಳಿ. ಯಾಕೆ ಆಗೋದಿಲ್ವಾ ರೇಷನ್ ಕಾರ್ಡ್? ನಾನು ಪ್ರಶ್ನೆ ಮಾಡೋದು, ರೇಷನ್ ಕಾರ್ಡ್ ಆಗೋದಿಲ್ವಾ? ಡಿಸೇಬಲ್ ಕೋಟಾದಲ್ಲಿ ರೇಷನ್ ಕಾರ್ಡ್ ಕೊಡ್ತಾರೆ, ಯಾಕೆ ಕೊಡೋಲ್ಲ? ಯಾರು ಕೊಡೋದಿಲ್ಲ ಅಂತ ಹೇಳಿದಿಲ್ಲ. ಇಮಿಡಿಯೇಟ್ ಯಾರಿಗೆ ಹುಷಾರಿಲ್ಲ ಇಂಥ ಮಕ್ಕಳಿಗೆ, ಯಾರಿಗೆ ಎಮರ್ಜೆನ್ಸಿ ಕೇಸ್ ಇದೆ, ಇವಾಗಲೂ ರೇಷನ್ ಕಾರ್ಡು ಕೊಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಯಾರೂ ಮಾಹಿತಿ ಕೊಡಲಿಲ್ಲ ಅಂತ ನಾನು ಹೇಳೋದು. ಅವರ ಕಷ್ಟ ಅವರಿಗೆ, ಅವರ ಮನೆಯಲ್ಲಿ ಕಷ್ಟ ಬಂದು ಜೀವನ ಮಾಡ್ತಾರೆ. ನಮ್ಮ ಜವಾಬ್ದಾರಿಗಳು ಏನು ಅಂತ. ನಾನು ಮಹಿಳೆಯರ ವಿಚಾರ ಬಂದಾಗ ನೀವು ಹೇಳಿದ್ರು, ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ನಿಮಗೆಲ್ಲ ನಾವು ಭಾಷಣ ಬಿಗಿಬಹುದು ಮಾತ್ರ. ನಾವು ಮೈಕ ಸಿಕ್ಕಿದಾಗ ಭಾಷಣ ಬಿಗಿಬೋದು, ಸ್ವಂತಕ್ಕಾಗಿ ಸ್ವಲ್ಪ ಭಾಷಣವನ್ನು ಬಿಗಿಬೋದು. ಆದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಮುಟ್ಟುವುದು ಅಂತ ಹೇಳಿದರೆ, ಬಹುಶಃ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಆಶಾ ಕಾರ್ಯಕರ್ತರು ಈ ತಳಮಟ್ಟದಲ್ಲಿ ಹೋಗಿ ಇಂಥ ಇದು ವಿಚಾರಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕಿದೆ. ಅದಕ್ಕೆ ನಾನು ಈ ವಿಚಾರವನ್ನು ಉಲ್ಲೇಖ ಮಾಡುವಂಥದ್ದು. ನಾನು ಸುಮಾರು 13 ವರ್ಷದಿಂದ ಟ್ರಸ್ಟನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ನನ್ನ ಟ್ರಸ್ಟಿನಲ್ಲಿ ಒಂದು 350 ಜನ ಈ ಹಿಂದಿನಿಂದ ನಮಗೆ ಮನೆ ಇಲ್ಲ, ನಮಗೆ ಉದ್ಯೋಗ ಇಲ್ಲ, 2 ಮಕ್ಕಳನ್ನು ಕಟ್ಟಿಕೊಂಡಿದ್ದೇವೆ, ಗಂಡ ಬಿಟ್ಟು ಹೋಗಿದ್ದಾನೆ, ಗಂಡ ತೀರಿ ಹೋಗಿದ್ದಾನೆ ಇಂಥ ಹೇಳಿದವರು ಸುಮಾರು 350 ಜನ ಇದ್ದಾರೆ. ನಾನಿದು 1 ವರ್ಷದ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಹೇಳೋದಲ್ಲ, 13 ವರ್ಷದಿಂದ ನಾವು ನನ್ನಲ್ಲಿಗೆ ಬಂದಿರೋ ಸಹಾಯ ಬಂದಿರುವಂಥ ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಂಥದ್ದು. ನೀವು ಕೊಡಿಸ್ಲಿಕ್ಕೆ ನೀವು ಎಲ್ಲಿ ಹೋಗಬೇಡಿ, ನಾವು ಮಾಡಿಕೊಡ್ತೇವೆ. ಅವ್ರು ನಮ್ಮ ಹತ್ರ ಬರಬೇಕಲ್ಲ, AC ಅವ್ರ ಹತ್ರ ಪುನಃ ಒಂದು ಅರ್ಜಿಯನ್ನು ಹಾಕಬೇಕು, ಪುನಃ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರದಲ್ಲಿ ನಿರಂತರವಾಗಿ ಚರ್ಚೆಯಲ್ಲಿದ್ದೇನೆ, ಗಲಾಟೆ ಮಾಡಿದ್ದೇನೆ. ಅದಕ್ಕೆ ಒಬ್ಬೊಬ್ಬರು ಅರ್ಜಿ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಎಲ್ಲದನ್ನು ವಾಪಸ್ ಕಳಿಸಿ ರೀಚೆಕ್ ಮಾಡಿ ವಾಪಸ್ ಯಾರ್ಯಾರಿಗೆ ಜಾಗ ಕೊಡಬೇಕು ಅದನ್ನು ವಾಪಸ್ಸು ಚೆಕ್ ಮಾಡಿ ಮತ್ತೆ ವಾಪಸ್ ಕಳಿಸಬೇಕು ಅಂತ ಹೇಳಿದ್ದೀನಿ. ಜಿಲ್ಲಾಧಿಕಾರಿಯರ ಒಂದು KDP ಮೀಟಿಂಗ್ನಲ್ಲಿ ಮೊನ್ನೆ ಹೇಳಿದರು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ಡಿಸೆಂಬರ್ಗೆ ಎಲ್ಲ 94C ಮತ್ತು 94C ಎಲ್ಲ ಕ್ಲಿಯರ್ ಮಾಡಿದ್ದೇವೆ ಅಂತ ನಾವು ಅನೌನ್ಸ್ ಮಾಡ್ತೇವೆ ಅಂತ KDBಯಲ್ಲಿ ಮಾಡಿದ್ವಿ. ನಾನು ಹಾಗೆ ಎದ್ದು ಹೇಳಿದೆ, ಎಷ್ಟು ಪೆಂಡಿಂಗ್ ಇದೆ ಅಲ್ಲ, ಇಲ್ಲೇ 8,000 ಇದೆ, ದಕ್ಷಿಣ ಕನ್ನಡದಲ್ಲಿ ಎಲ್ಲ ಪೆಂಡಿಂಗನ್ನು ವಾಪಸ್ ಕಳಿಸಿ ಅದನ್ನು ಪುನಃ ಚೆಕ್ ಮಾಡಿ ವಾಪಸ್ ಕಳಿಸಿದ ಮೇಲೆ ನೀವು ಅನೌನ್ಸ್ ಮಾಡಿ. ಅದಕ್ಕೆ ಮೊದಲು ಅನೌನ್ಸ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಹೇಗೆ ಬಿಡ್ತೇವೆ? ಎಲ್ಲರಿಗೆ ಟೋಪಿ ಹಾಕಿ ಬಿಡಿಸೋದಾ? ಅಶೋಕರೇ ಇರುವಷ್ಟಾಗೆ ಬಿಡೋದಿಲ್ಲ. ಎಷ್ಟು ವರ್ಷ MLA ಇರ್ತೇನ, ಎಷ್ಟು ವರ್ಷ ನನಗೆ MLA ಏನು ಕಟ್ಟಿಟ್ಟೆ ಬಿಡ್ತೀಯಲ್ಲ, ನನಗೆ MLA ಏನು ನಾನು ಕಟ್ಟಿಟ್ಟೆ ಬುದ್ಧಿ. ಕೆಲವರು ಹೇಳ್ತಾರೆ ಯಾರಿಗೆ ಬುದ್ಧಿ ಕಲ್ಪ ಹೊಡು ಅಂತ. ನನಗೆ ಬುದ್ಧಿ ಕಳೀಲಿಕ್ಕೆ ನನಗೇನು ಯಾವುದಕ್ಕೆ ನನಗೇನು ಅದಕ್ಕೆ ಇದೆ, ನಾನು ದುಡ್ಡು ಮಾಡಲಿಕ್ಕೆ ಅಂತ ನಾನು MLA ಆಗಲಿಕ್ಕೆ ಬಂದದ್ದಲ್ಲ. ಒಂದು ಸಲ ಪುತ್ತೂರಿನ ಅಭಿವೃದ್ಧಿ ಮಾಡಬೇಕಂತ MLA ಆಗಿ ಬಂದಿದ್ದೀನಿ. ಜನ ಆಶೀರ್ವಾದ ಮಾಡಿದರೆ ಇನ್ನೊಂದು ಸಲ ಆಗ್ತೀನಿ, ಜನ ಆಶೀರ್ವಾದ ಮಾಡೋದಿದ್ರೆ ನನ್ನ ವ್ಯಾಪಾರಕ್ಕೆ ಹೋಗ್ತೀನಿ. ನನ್ನ ಕೆಲಸ ಹೇಳಿದೆ, ನಾನು ವರ್ಷಕ್ಕೆ 7-8 ಕೋಟಿ ರೂಪಾಯಿ ದುಡಿತೇನೆ. 7-8 ಕೋಟಿ ರೂಪಾಯಿ ವರ್ಷಕ್ಕೆ ನಾನು ವ್ಯಾಪಾರ ಮಾಡಿದರೆ ಲಾಭ ಮಾಡ್ತೇನೆ. ನಾನು ಇವತ್ತು ಶಾಸಕನಾದ ಮೇಲೆ ನನ್ನ ವ್ಯಾಪಾರನೂ ಕೂಡ ಇಲ್ಲ, ಅದನ್ನು ಬಿಟ್ಟಿದ್ದೀನಿ. ತಿಂಗಳು ಮನೆಯಿಂದ ಹೋಗಿ ತೆಕ್ಕೊಂಡು ಬರೋದು ಬಿಟ್ಟು ನನ್ನ ವ್ಯಾಪಾರವನ್ನು ಬಿಟ್ಟಿದ್ದೀನಿ. ಏನು ಸಾಧನೆ ಮಾಡಿದ್ದು ಏನು ಅಂತ ನೀವು ಕೇಳಿದರೆ, ಶುಗರ್ ಹತ್ತಿರ ಬಂದಿದೆ, ಬಾರ್ಡ್ರಲ್ಲಿ ಇದ್ದಿದೆ. ಇನ್ನು BP ಯಾವಾಗ ಬರ್ತದ ಅಂತ ಬೆಳಿಗ್ಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ BP ಅನ್ನೋದು ಮುಂದೆ ಹೋಗ್ಕೊಂಡು ಹೋಗೋದು. ಬೇರೆ ಏನು ಸಾಧನೆ ಮಾಡಿದ್ದು ಮತ್ತೆ ಎಲ್ಲಾದರೂ ಮೆಡಿಕಲ್ ಕಾಲೇಜು ಜನರಿಗಾಗಿ ಸಾಧನೆ ಮಾಡಿದೆ ಅಂತ ನನಗೆ ಸಂತೋಷ ಇದೆ. ಜನರ ಸೇವೆಗಾಗಿ ಸಾಧನೆ ಮಾಡಿದೆ ಅನ್ನುವ ಸಂತೋಷ ನನಗಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನೀವೆಲ್ಲ ಮಹಿಳೆಯರು ಅಂತ ಹೇಳಿದರೆ ಅವರು ಅತ್ಯಂತ, ಈಗ ನಾವು ದೇವರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣ್ತೇವೆ. ಯಾಕೆ ಗೊತ್ತಿದೆಯಾ ನಿಮಗೆ? ನಾವು ದೇವರ ಸ್ಥಾನದಲ್ಲಿ ನಿಮ್ಮನ್ನು ಕಾಣ್ತೇವೆ ಅಂತ ನಿಮಗೆ ಗೊತ್ತಿದೆಯಾ? ನೀವು ಹೇಳ್ತೀರ ಆಂಜನಾಗಲಿ ಪೂರ ಜೋರು,
ನಾವು ಆ ಪೊಂಜನಗಲಿ ಜೋರು ಅಂತ ನಾವು ಹೇಳಿದಿಲ್ಲ. ನಾವು ಪೊಂಜನಗಲಿ ಪೂರ ಪಾಪ, ಎಡ್ಡೆ ಮನಸ್ಸಿನವರು ಮಹಿಳೆಯರು. ನಾನು ಹೇಳುವುದಾಗೆ ನನಗೆ ಗೊತ್ತಿಲ್ಲ. ಮಹಿಳೆಯರು ಪಾಪ, ಮಹಿಳೆಯರು ಒಳ್ಳೆ ಮನಸ್ಸಿನವರು. ಅವರು ಯಾವಾಗ ರೇಗುವುದು ಅಂತ ಹೇಳಿದ್ರೆ ಯಾವುದು ಆಗಿಲ್ಲ ಅಂತಾಗ ಅವರು ರೇಗುವಂಥದ್ದು. ಅದಕ್ಕೆ ಮೊದಲು ಅವರು ರೇಗುವುದಿಲ್ಲ. ಮನೆಯ ಸಮಸ್ಯೆ ಬರಲಿ ಅಂತೆ ಆ ಮಹಿಳೆ 4 ಗೋಡೆಯ ಮಧ್ಯೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾಳೆ. ಯಾವುದೇ ಸಮಸ್ಯೆಗಳಿರಲಿ ಪಕ್ಕದ ಮನೆಯವನಿಗೆ ಗೊತ್ತಾಗಬಾರ್ದು, ಸಮಾಜಕ್ಕೆ ಗೊತ್ತಾಗಬಾರ್ದು, ಬೇರೆಯವರಿಗೆ ನಮ್ಮ ಮನೆಯ ವಿಚಾರಗಳು ತಿಳಿಬಾರ್ದು. ಎಷ್ಟೇ ಕಷ್ಟ ಇರಲಿ ಆ ಮನೆಯ ಒಳಗೆ ಅದನ್ನು ಸರಿ ಮಾಡಲಿಕ್ಕೆ ನೋಡುವಂಥ ಕೆಲಸವನ್ನು ಮಾಡುವುದು ಮಹಿಳೆ. ಈ ಇಡೀ ಪ್ರಪಂಚದಲ್ಲಿ ಜೀವ ಕೊಡುವಂಥ ಶಕ್ತಿ ಇರುವಂಥದ್ದು ಯಾರಿಗೆ? ಆ ಮಹಿಳೆಗೆ ಜೀವ ಕೊಡುವಂಥ ಶಕ್ತಿ ಇದೆ. ಯಾರಿಗಿಲ್ಲ. ಏಕೆ ಸ್ವಾಮಿ? ಮಗು ಜೀವ ಕೊಡುವ ಶಕ್ತಿ, ಇನ್ನೊಂದು ಜೀವಕ್ಕೆ ಇನ್ನೊಂದು ಜೀವ ಕೊಡುವಂಥ ಶಕ್ತಿ ಇರುವುದು ಮಹಿಳೆಗೆ. ಅದರಿಂದ ಕೆಟ್ಟವರು ಇಲ್ವಾ ಅಂತ ಕೇಳ್ತಾರೆ ಕೆಲವರು ಕ್ವಶನ್ ಇತ್ತೆ. ನಾವು ಇಲ್ದು ಹೋಗುವಾಗ ಆ ಕಡೆ ಕೆಲವರು ಇವ್ರು ಪೊಂಜನಗ್ಲಿ ಭಾರಿ ಪುಗಾರಿ ಇರ್ತಾ ಮರ್ರೆ ಅಪ್ಪ ಪೊಂಜನಗ್ಲಿ ಬೊಡ್ಚನ್ನಗ್ಲಿ ಇಜ್ಜಾರ. ಯಾವುದರಲ್ಲಿ ಬೊಡ್ಚನ್ನಗ್ಲಿ ಇಲ್ಲ? ಎಲ್ಲದರಲ್ಲೂ ಇದ್ದಾರೆ. ಕಂಪೇರ್ ಮಾಡಿದರೆ ಮಹಿಳೆಯರು ಎಲ್ಲರೂ ಒಳ್ಳೆಯವರು, ಮೃದು ಸ್ವಭಾವದವರು, ಕೇರ್ ಟೇಕಿಂಗ್ ಅವರು. ಒಂದು ಮಹಿಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಗಂಡಸರಿಗೆ ಅಂಜನಗಳು ನೆರಿಯಲ್ಲ ಸಾವುಕ. ಈ ಗಂಡಸರಿಗೆ ಏನಂತ ಇದೆ ಅಂತ ಹೇಳಿದರೆ ತಲೆಯಲ್ಲಿ ಮದುವೆ ಆಗೋದು ಯಾಕೆ? ಮದುವೆ ಆಗೋದು ಬುಡದಿಯನ್ನು ಕುಂಟಾಡ್ತೀರ, ಇಸಿರಿ ಮಾಡ್ರೆ, ಗಂಜಿ ಮಲ್ತ್ಕೊರ್ರೆ, ಚಟ್ನಿ ಮಲ್ತ್ಕೊರ್ರೆ, ಕಂಡನೇನ ಚಾಕರಿ ಮಲ್ಪಾರ ಅಂತ. ನಾಟ್ ಕರೆಕ್ಟ್. ಅದು ತಪ್ಪು. ಗಂಡಸರು ಪುರುಷರು ತಮ್ಮನ್ನು ತಾವು ಹಿಂದಿನ ಯುಗದಲ್ಲಿ ಆಯಿತು, ಹಿಂದೆಲ್ಲ ಆಯಿತು. ಈಗ ಅದನ್ನು ತಗೊಂಡು ಹೋದರೆ ಹೆಂಡತಿ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪುರುಷರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಶಿ ಈಸ್ ಮೈ ಲೈಫ್ ಪಾರ್ಟ್ನರ್, ಶಿ ಈಸ್ ಹ್ಯಾವಿಂಗ್ 50% ಆಫ್ ದ ರೈಟ್ ಫ್ರಮ್ ದ ಫ್ಯಾಮಿಲಿ ಲೈಫ್. ಅವಳು ಅಡುಗೆ ಮಾಡಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಬೆಳಿಗ್ಗೆ ಇದು ಮಾಡಲಿಕ್ಕೆ, ಪಾತ್ರ ತೊಳಿಲಿಕ್ಕೆ ಬರೋದಲ್ಲ. ಅವಳು ಲೈಫ್ ಪಾರ್ಟ್ನರ್. ಅದನ್ನು ಅವಳಿಗೂ ಕೂಡ ಗೌರವವನ್ನು ಕೊಡುವಂಥ ಕೆಲಸ ಪುರುಷರು ಮಾಡಿದರೆ ನಿಮಗೆ ಒಳ್ಳೆಯ ಜೀವನ ಸಿಗುವಂಥ ಕೆಲಸ ಖಂಡಿತ ಸಮಾಜದಲ್ಲಿ ಆಗ್ತದೆ. ಪುರುಷರು ಕೂಡ ಕಲಿಯುವಂಥದ್ದಿದೆ. ನಾವು ಕೂಡ ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ, ಇಬ್ಬರನ್ನು ಸಮಾಜದಲ್ಲಿ ಅರ್ಥ ಮಾಡಿಕೊಂಡು ಬದುಕಿದರೆ ಮಾತ್ರ ಈ ಸಮಾಜ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗ್ತದೆ ಅನ್ನೋ ಮಾತನ್ನು ಹೇಳಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ರಿ. ಒಳ್ಳೆಯದಾಗಲಿ. ನನಗೆ ಗೊತ್ತಿದ್ದ ಒಂದೆರಡು ಮಾತು